ಪ್ರಾರಂಭ ಮಾಡಿರ್ತಾರೆ. ಈ ಕಾಮಗಾರಿ ಪ್ರಾರಂಭ ಈಗಾಗಲೇ ನಡೀತಾ ಇದೆ. ಕೆಲವು ವಿರೋಧ ಪಕ್ಷದವರು ದುರುದ್ದೇಶದಿಂದ ರಾಜಕೀಯ ಕುತಂತ್ರನೇ ಅಂತ ಹೇಳ್ಬೋದು. ಯಾಕೆಂದರೆ ಇದೇನು ಹೊಸತೇನಲ್ಲ. ವೃಷಭಾವತಿ, KC ವ್ಯಾಲ್ಯೂ ಇದೆಲ್ಲ ಈಗಾಗಲೇ ಚಾಲನೆಯಲ್ಲಿ ಇದ್ದು ಬೇರೆ ಬೇರೆ ಜಿಲ್ಲೆಗೆಲ್ಲ ಹೋಗಿ ಈಗೆಲ್ಲ ಕೆರೆಗಳೆಲ್ಲ ತುಂಬಿ ಕೋಲಾರ, ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಹೊಸಕೋಟೆ ತಾಲೂಕು ಇವಾಗಲೇ KC ವ್ಯಾಲ್ಯೂ ನೀರು ಎಲ್ಲ ಕೆರೆಗಳಿಗೂ ತುಂಬಿ ಇವತ್ತು ಸುಮಾರು ಲಕ್ಷಾಂತರ ಜನ ರೈತರುಗಳು ಇವತ್ತು ಅಲ್ಲಿ ತರಕಾರಿ ಬೆಳೆದು ಇವತ್ತು ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಏನು 1200 ಅಡಿ 300 ಅಡಿ ಹೋಗಿದ್ದಕ್ಕಂಥ ಬೋರ್ವೆಲ್ನಲ್ಲಿ ಇವತ್ತು 300 ಅಡಿ 400 ಅಡಿಗೆಲ್ಲ ಅಲ್ಲಿ ನೀರು ಸಿಗ್ತಂಥ ವಿಚಾರ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದು ಸರ್ಕಾರ ಯೋಜನೆ ಮಾಡಿರ್ತಕ್ಕಂಥದ್ದು, ನಮ್ಮ ನೆಲಮಂಗಲದ ಶಾಸಕರು ಯೋಜನೆ ಮಾಡೋದಂತಲ್ಲ. ಇದು ಸರ್ಕಾರ ಯೋಜನೆ ಮಾಡಿ ಏನು ಬೋರ್ವೆಲ್ನಲ್ಲಿ ನೀರು ಮೇಲ್ಮಟ್ಟಕ್ಕೆ ಬರ್ತಕ್ಕಂಥದ್ದು. ಈಗ ಆಲ್ರೆಡಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು 220 KVನ ವಿದ್ಯುತ್ ಶಕ್ತಿನ ಈಗಾಗಲೇ ಟೆಂಡರ್ ಆಗಿ ಅದು ಕಾಮಗಾರಿ ನಡೀತಾ ಇದೆ. ಅದು ನಿರಂತರವಾಗಿ ಕಾರ್ಯಕ್ರಮ 220 KVದು ಇನ್ನೊಂದು ವರ್ಷದಲ್ಲಿ ಪೂರ್ಣಗೊಂಡ್ರೆ ನಿರಂತರವಾಗಿ ರೈತರುಗಳಿಗೆ 24 ಅವರು ಕರೆಂಟ್ ಇರ್ತಕ್ಕಂಥ ವಿಚಾರ. ಅದೇ ರೀತಿ ವೃಷಭಾವತಿ ನೀರನ್ನು ಸಹ ಕೆರೆಯಲ್ಲಿದ್ದು 24 ಅವರ ಒಂದು ಕರೆಂಟ್ ಇದೆ. ರೈತರುಗಳು ಭಾಳ ಹಸನ ಆಗ್ತದೆ. ರೈತರುಗಳಿಗೆ ಜೀವನ ಉಪಯೋಗ ಮಾಡೋದಕ್ಕೆ ಒಂದು ಉದ್ಯೋಗ ಸೃಷ್ಟಿಯಾದಂಗೆ ಆಗ್ತದೆ ರೈತರುಗಳು. ಇದನ್ನು ಶಾಸಕರು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಶಾಸಕರ ಆದಮೇಲೆ ಅವರ ಯೋಜನೆಗಳು ಏನು ಮಾಡ್ಕೊಂಡಿದ್ರು, ನೀಲಿ ನಕ್ಷೆನ ಏನು ಮಾಡ್ಕೊಂಡಿದ್ರು, ಅದರಲ್ಲಿ ಇದು ಒಂದು. ಇವತ್ತು ಶಾಸಕರು ಹಗಲಿರುಳು ಅವ್ರ ಯೋಜನೆಗಳನ್ನು ಹಾಕ್ಕೊಂಡು ಸರ್ಕಾರ ಮಟ್ಟದಲ್ಲಿ ಸಚಿವರನ್ನ ಕಾಲು ಕೈ ಹಿಡಿದು ನೆಲಮಂಗಲ ತಾಲೂಕಲ್ಲಿ ಮಾಡ್ತಕ್ಕಂಥ ಕೆಲಸ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಅದ್ರ ಬಗ್ಗೆ ಯಾರೂ ಎಣಿಕೆ ಮಾಡಿದಂತಹ ಅಭಿವೃದ್ಧಿಗಳನ್ನ, ಯೋಜನೆಗಳನ್ನ ನೆಲಮಂಗಲಕ್ಕೆ ತರ್ತಾ ಇದ್ದಾರೆ. ಇವಾಗ ನಾನು ಅವ್ರನ್ನ ಕೇಳ್ತೀನಿ, BJP ಸರ್ಕಾರ ಇತ್ತು, JDS ಶಾಸಕರು ಇಲ್ಲಿ 10 ವರ್ಷ ಇದ್ದರು, ಅವ್ರು ಈ ತಾಲೂಕಿಗೆ ಏನು ಮಾಡಿದ್ರು, ರೈತರ ಬದುಕಿಗೆ ಏನು ಮಾಡಿದ್ರು, ನಾಗರಿಕ ಬದುಕುಗಳಿಗೆ ಏನು ಮಾಡಿದ್ರು, ಅವ್ರು ಮಾಡಿರೋ ಅಭಿವೃದ್ಧಿ ಆದರೂ ಏನು ಅಂತ ಕೇಳ್ತೀನಿ. ಇವತ್ತು ಶಾಸಕರು ಆಯ್ಕೆಯಾಗಿ 2 ವರ್ಷ 3 ತಿಂಗಳು ಆಗ್ತಾ ಬರ್ತಾ ಇದೆ. ಇವತ್ತು ಅವ್ರು ಮಾಡಿರ್ತಕ್ಕಂಥ ಜನಪರ ಯೋಜನೆಗಳು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಪ್ರತಿ ಗ್ರಾಮದಲ್ಲೂ ಸಹ ಇವತ್ತು ಅಭಿವೃದ್ಧಿ ಅನ್ನೋದು ನಡೀತಾ ಇತ್ತು. ತಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ನಗರಸಭೆ ವ್ಯಾಪ್ತಿನಲ್ಲೂ ಅಷ್ಟೇ ಇವತ್ತು ಅಭಿವೃದ್ಧಿನ ತಾವೆಲ್ಲ ನೋಡ್ತಾ ಇದ್ದೀರಾ. ಇದನ್ನು ಸಹಿಸದ ಕಿಡಿಗೇಡಿಗಳು ಇದನ್ನೇ ಒಂದು ಅಪಪ್ರಚಾರ ಮಾಡ್ತಾ ಬಂದಿದ್ದಾರೆ. KC ವ್ಯಾಲ್ಯೂನ ಅಪಪ್ರಚಾರ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ಬೇರೆ ಪಕ್ಷಗಳದ ಮುಖಂಡರುಗಳಿಗೆ, ಅಧ್ಯಕ್ಷರುಗಳಿಗೆ, ಕಾರ್ಯಕರ್ತರುಗಳಿಗೆ ನಾನು ಕೇಳ್ಕೊಂತ ಇದ್ದೀನಿ. ಇವತ್ತು ಶಾಸಕರು ಏನೋ ಒಂದು ಯೋಜನೆ ತಗೊಂಬಂದು ಇವಾಗ ನೆಲಮಂಗಲ ತಾಲೂಕಿನಲ್ಲಿ ಮಾಡ್ತಿದ್ದಾರೆ. ನೀವು ಅದು ತಾಳ್ಮೆಯಿಂದ ನೋಡಿ, ಅದು ಮೊದಲು ಇವಾಗ ಪೈಪ್ಲೈನ್ ವ್ಯವಸ್ಥೆ ಮುಗಿಲಿ, ಒಂದು ನೀರು ಕೆರೆಗೆ ಬರಲಿ. ಆ ಕೆರೆಗೆ ನೀರು ಬಂದಾಗ ನಿಮ್ಮನ್ನು ಕರಿತೀವಿ, ನಾವು ಬರ್ತೀವಿ. ಅದು ನೀರು ಉತ್ತಮವಾಗಿದೆಯಾ ಇಲ್ವಾ, ಅದು ಕುಲಷಿತನ ಸಂಸ್ಕರಿಸಿದ ನೀರು ಅನ್ನೋದು ನೋಡೋಣ. ಅದು ಉಪಯೋಗಕ್ಕೆ ಆಗ್ತಾ ಇದೆಯಾ, ಅದ್ರ ಉಪಯೋಗ ಏನು. ಈಗ ಬೋರ್ವೆಲ್ನಲ್ಲಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಅಂತರ್ಜಲ ಮೇಲ್ಮಟ್ಟಕ್ಕೆ ಬರ್ತಕ್ಕಂಥ ವಿಚಾರವಾಗಿ ಮಾಡ್ತಾ ಇರೋದು ಅಷ್ಟೇ, ರೈತರುಗಳಿಗೆ ಅನುಕೂಲ ಆಗಲಿ ಅಂತ. ಅದು ಕುಡಿಯೋ ನೀರಿನ ವ್ಯವಸ್ಥೆ ಏನಲ್ಲ. ಕುಡಿಯೋ ನೀರಿನ ವ್ಯವಸ್ಥೆಗೂ ಎಲ್ಲೆಲ್ಲಿ ಇದು ಮಾಡಬೇಕು ಈಗಾಗಲೇ ಶಾಸಕರು ಸರ್ಕಾರ ಮಟ್ಟದಲ್ಲಿ ಮಾತಾಡಿದ್ದಾರೆ. ಅದನ್ನು ಸಹ ಅನುಮೋದನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಅದನ್ನು ತಿಳಿಸ್ತಾರೆ. ಈಗ ಇಷ್ಟು ವೇಗವಾಗಿ ತಾವು ರಾಜಕೀಯ ಕುತಂತ್ರ, ರಾಜಕೀಯ ಪ್ರೇರಿತ ಶಾಸಕರ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ನೀವು ಇದನ್ನೇ ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಹೋದರೆ ಇದಕ್ಕೆ ಮುಂದಿನ ದಿನದಲ್ಲಿ ನೀವೇನೇ ಇದನ್ನು ಅನುಭವಿಸ್ಬೇಕಾಗ್ತದೆ. ಇವತ್ತು ಶಾಸಕರಿಗೆ 85,000 ಮತಗಳನ್ನು ಕೊಟ್ಟಿರ್ತಕ್ಕಂಥ ಮತದಾರರು ಅವರೆಲ್ಲ ತಾಳ್ಮೆಯಿಂದ ಇದ್ದಾರೆ. ಶಾಸಕರು ಅಭಿವೃದ್ಧಿ ನೋಡ್ತಾ ಇದ್ದಾರೆ. ನೀವು ಅದೇ ರೀತಿ ತಾಳ್ಮೆಯಿಂದ ಇರ್ರಿ ಸ್ವಾಮಿ. ನಿಮ್ಗೆ BJP ಸರ್ಕಾರ ಇದ್ದಾಗ ನಾವು ಕಾಂಗ್ರೆಸ್ನವ್ರು ನಾವು ತಾಳ್ಮೆಯಿಂದ ಇರಲಿಲ್ವಾ? JDS ಸರ್ಕಾರ ಇದ್ದಾಗ 10 ವರ್ಷ ನಾವೆಲ್ಲ ಕಾಂಗ್ರೆಸ್ನ ತಾಳ್ಮೆಯಿಂದ ಇರಲಿಲ್ವಾ? ಅದನ್ನು ನೀವು ಇವಾಗ ಶಾಸಕರು ಬಂದು ದಿನನಿತ್ಯ ಅವರು ಕಾಮಗಾರಿಗಳನ್ನ ಪೂಜೆ ಮಾಡಿಕೊಂಡು ದಿನನಿತ್ಯ
ಆ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಅವ್ರು ಬೆಳಗ್ಗೆ ಬಂದರೆ ಮಧ್ಯಾಹ್ನದವರೆಗೂ ಕ್ಷೇತ್ರದಲ್ಲಿ ಇರ್ತಾರೆ. ಮಧ್ಯಾಹ್ನ ಮೇಲೆ ಹೋಗಿ ವಿಧಾನಸೌಧದಲ್ಲಿ LHಲ್ಲಿ ಶಾಸಕರನ್ನ ಸಚಿವರನ್ನ ಕಾಡಿ ಬೇಡಿ ಅವರು ಅನುದಾನ ತಗೊಂಬತ್ತಾ ಇದ್ದಾರೆ. ಯಾಕೆಂದರೆ ನಾವು ದಿನನಿತ್ಯ ಅವ್ರನ್ನ ನೋಡ್ತಾ ಇದ್ದೀವಿ, ನಮಗೆ ಗೊತ್ತಿದೆ. ನೀವು ಇಲ್ಲಿ ಇಷ್ಟಕ್ಕೆ ಏನೋ ಮಹಾನಂಗೆ ಈಗ ಕೋಲಾರದಲ್ಲಿದೆ, ಚಿಕ್ಕಬಳ್ಳಾಪುರದಲ್ಲಿದೆ, ಹೊಸಕೋಟೆಯಲ್ಲಿದೆ, ಯಲಂಕಕ್ಕಿದೆ. ಯಲಂಕದಲ್ಲಿ ಇರ್ತಕ್ಕಂಥ ಮಾನ್ಯ ಶಾಸಕರು ವಿಶ್ವನಾಥ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ನೀವು ತಿರ್ಚಕ್ಕೆ ಹೋಗ್ತೀರ. ನೀವು ಏನೇ ಮಾಡಿ ಸ್ವಾಮಿ, ನೀವು ಇದೆಲ್ಲ ಮಾಡ್ತಾ ಇರೋದು ರಾಜಕೀಯ ದುರುದ್ದೇಶ ಇಟ್ಕೊಂಡೇ ಮಾಡ್ತಾ ಇರೋದು ಅಂತ ಇಲ್ಲಿ ಕಂಡು ಬರ್ತಾ ಇದೆ. ದಯಮಾಡಿ ನಾನು ಕೇಳ್ತೀನಿ, ತಮ್ಮೆಲ್ಲ ನೆಲಮಂಗಲ ತಾಲೂಕಿನ ನಾಗರ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ. ಇವತ್ತು ಏನು ಒಂದು ಅಭಿವೃದ್ಧಿ ನಡೀತಾ ಐತೆ, KC ವ್ಯಾಲ್ಯೂ ಇವತ್ತೊಂದು ಪೈಪ್ಲೈನ್ ಜೋಡಣೆ ನಡೀತಾ ಇದೆ, ಮುಗಿಲಿ. ಮುಗಿದ ನಂತರ ಒಂದು ಕೆರೆಗೆ ನೀರು ಬರಲಿ, ತಾವೆಲ್ಲ ಸೇರಿ, ನೀವು ಬನ್ನಿ, ನಾವು ಎಲ್ಲ ಸೇರಿ ಆ ನೀರು ಉತ್ತಮವಾಗಿದೆಯಾ, ಪರಿಸರವಾಗಿದೆಯಾ, ಕುಲಷಿತ ನೀರ, ಸಂಸ್ಕರಿಸಿದ ನೀರ, ಈಗಾಗಲೇ ಎಣ್ಣೆ ಅಂತ ಸಂಸ್ಕರಣೆ ಮಾಡಿ ಬಿಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ವೈಜ್ಞಾನಿಕವಾಗಿ ಇನ್ನೂ ಒಂದು ಹಂತ ಸಂಸ್ಕರಣೆ ಮಾಡಬೇಕು ಅಂತ ಸರ್ಕಾರದಲ್ಲಿ ನಡೀತಾ ಇದೆ. ಅದಕ್ಕೆ ವಿಜ್ಞಾನಿಗಳನ್ನೆಲ್ಲ ಕುರಿತು ಅದಕ್ಕೆ ಒಂದು ಕಮಿಟಿ ಮಾಡಿ ಸರ್ಕಾರ ಮಾಡ್ತಾ ಇದೆ ಸ್ವಾಮಿ. ಇದು ಸರ್ಕಾರ ಮಾಡ್ತಾ ಇರೋದು. ಸರ್ಕಾರ ಮಾಡೋದಕ್ಕೆ ಅವ್ರಿಗೇನು ಬುದ್ಧಿ ಇಲ್ವಾ? ಅವರೇನು ಅವೈಜ್ಞಾನಿಕವಾಗಿ ಮಾಡ್ತಾರಾ? ವಿಜ್ಞಾನಿಕವಾಗಿ ಮಾಡಿ ಸಂಸ್ಕರಿಸ್ತಕ್ಕಂಥ ನೀರನ್ನ ಬಿಡ್ತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ಲ ತಾಲೂಕಲ್ಲಿ ಇದೆ. ಈಗ ಅವರೆಲ್ಲ ಯಾರು ಗಲಾಟೆ ಮಾಡ್ತಾ ಇಲ್ವಲ್ಲ ಸ್ವಾಮಿ. ನೀವು ನಾನು ಕೇಳ್ಕೊಳ್ತಾ ಇರೋದಷ್ಟೇ, ನೀವು ಒಂದು ಅವಕಾಶ ಕೊಡಿ. ನೆಲಮಂಗಲ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ, ಇತಿಹಾಸದಲ್ಲಿ ಎಷ್ಟು ಜನ ಶಾಸಕರು, ಎಷ್ಟು ಜನ ಸಚಿವರು ಇಲ್ಲಿ ನೆಲಮಂಗಲ ಆಳೋಗಿದ್ದಾರೆ, ಅಷ್ಟು ಕೆಲಸನ ಇವತ್ತು ವೇಗವಾಗಿ ಮಾಡ್ತಿರ್ತಕ್ಕಂಥವ್ರು ಎನ್ ಶ್ರೀನಿವಾಸು. ದಿನನಿತ್ಯನೇ ಒಂದಲ್ಲ ಒಂದು ಅನುದಾನನ ಹಾಕಿಸಿ, SC ಇರ್ಬೋದು, ST ಇರ್ಬೋದು, ಬೇರೆ ಜನಾಂಗದಾಗಿರ್ಬೋದು, ಅವರು ಹಗಲಿರುಳು ದುಡಿದು ಇವತ್ತು ಯೋಜನೆಗಳನ್ನ ತಗೊಂಬರ್ತಾ ಇದ್ದಾರೆ. ನೀವು ಅದು ಸಹಿಸ್ಕೊಳಕ್ಕಾಗ್ದಲೇ ಇಲ್ಲ ಸಲ್ಲದ ಆರೋಪ ಮಾಡ್ತೀರ. ಶಾಸಕರು ಹೇಳ್ತಿದ್ದಾರೆ, ನಮ್ಮ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರಗಳು ನಿಮ್ಗೆ ಹೇಳ್ತಾ ಇದ್ದಾರೆ, ಬನ್ನಿ ವೇದಿಕೆ ಕೂತ್ಕೊಳ್ಳೋಣ. ನಿಮ್ಮ ಶಾಸಕರ ಅವಧಿನಲ್ಲಿ ನೀವೇನೇನು ಕೆಲಸ ಮಾಡಿದ್ರ ಪಟ್ಟಿ ಬನ್ನಿ. JDS ಶಾಸಕರು ಇದ್ರಲ್ಲ 10 ವರ್ಷ, ಅವ್ರು ಏನೇನು ಮಾಡಿದ್ದಾರೆ ಅವರು ಪಟ್ಟಿ ತರಲಿ ಸ್ವಾಮಿ. ನಾವು 2 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಇತಿಹಾಸ ನಿರ್ಮಾಣ ಮಾಡೋವಂಥ ಕೆಲಸ ನಾವು ಮಾಡಿದ್ದೀವಿ. ಅದೆಲ್ಲ ಬುಕ್ಲೆಟ್ ಮಾಡಿದ್ದೀವಿ, ಕೊಡ್ತೀವಿ ವೇದಿಕೆಗೆ. ಎಲ್ಲ ಮಾಧ್ಯಮ ಮಿತ್ರರನ್ನ ಕರೆಯೋಣ, ಇದು ಅಲ್ಲಿ ಚರ್ಚೆ ಆಗಲಿ. ಇದು ಯಾವ ರೀತಿ ಚರ್ಚೆ ಮಾಡೋದನ್ನು ಬಿಟ್ಬಿಟ್ಟು ಇಲ್ಲ ಸಲ್ಲದ ನೀವು ಆರೋಪ ಮಾಡಿ ರೈತರುಗಳನ್ನ ಒಕ್ಲಿಪ್ಸೋ ಅಂಥದ್ದು, ನೆಲಮಂಗಲಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಕಿವಿ ಹಿಂಡೋವಂಥ ಕೆಲಸ, ಇದೆಲ್ಲ ನೀವು ಮಾಡ್ತಾ ಇರೋ ಉದ್ದೇಶ ಏನಂತ ಜನಗಳಿಗೆ ಗೊತ್ತೇ ಸ್ವಾಮಿ. ನಿಮ್ಮನ್ನ JDS ಶಾಸಕರನ್ನ, BJP ಶಾಸಕರನ್ನ ಮನೆ ಕಡೆ ಕಳಿಸಿದ್ದು, ಇಲ್ಲಿ ಇರ್ತಕ್ಕಂಥ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ಇದೆಲ್ಲ ಯೋಚನೆ ಮಾಡಿನೇ ನಿಮ್ಮನ್ನ ಮನಗುಳಿ ಕಳಿಸಿದ್ದು. ಆದರೂ ನಿಮ್ಗಿನ್ನ ಬುದ್ಧಿ ಬಂದಿಲ್ಲ. ಇನ್ನು ಯಾವ ರೀತಿ ನಾವು ಮಾತಾಡಬೇಕು ಅಂತ ಮುಂದಿನ ದಿನದಲ್ಲಿ ಮತದಾರರು ತೀರ್ಮಾನ ಮಾಡ್ತಾರೆ, ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ, ನಾಗರಿಕರು ತೀರ್ಮಾನ ಮಾಡ್ತಾರೆ. ಅದನ್ನು ಬಿಟ್ಟು ನೀವು ಒಕ್ಲೆಪ್ಸ ಅಂತ ಕೆಲಸ ನೀವೇನು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಮಾಡ್ತೀರಾ? ಅದಕ್ಕೆ ಸರ್ಕಾರ ಏನು ಸುಮ್ಮನೆ ಏನು ಇರಲ್ಲ. 1000 ಕೋಟಿ ಯೋಜನೆ ಬಿಟ್ಟಿರೋದು ಅವ್ರ ನಿಮ್ಮ ಮಾತು ಕೇಳ್ಬಿಟ್ಟು ಅವರು ಪಳ್ಳಾಗ್ತಾರಾ? ಅವ್ರ ಕ್ರಮ ಏನದು ಅವ್ರು ಕ್ರಮ ತಗೊಂಡು ಕೆಲಸ ಮಾಡ್ತಾರೆ. ನಾವು ಕೇಳ್ಕೊಳ್ಳೋದಿಷ್ಟು, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ನಾವು ಕೇಳ್ಕೊಳ್ಳೋದಿಷ್ಟು, ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಿ. ನೀವು ಕಾದು ನೋಡಿ, ತಾಳ್ಮೆಯಿಂದ ಇರ್ರಿ. ಆ ಒಂದು ಸಂಸ್ಕರಿಸಿದ ನೀರು ಬಂದ ನಂತರ ತೀರ್ಮಾನ ಮಾಡೋಣ. ಶಾಸಕರು ಹೇಳಿದ್ದಾರೆ, ಸಂಸ್ಕರಿಸಿದ ನೀರು ಅದು ಉಪಯೋಗಕ್ಕೆ ಬರೋಂಥದ್ದಲ್ಲ, ಬೋರ್ವೆಲ್ಗೆ ರೀಚಾರ್ಜಿಗೆ ಬರೋಕ್ಕಂಥ ನೀರು. ಅದರಿಂದ ವ್ಯತ್ಯಾಸ ನೀರು ತುಂಬ ಗಲೀಜು, ತುಂಬ ವಾಸನೆ ಅಂತ ಇದೆಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಲ್ಲ. ಅದನ್ನೇ ಕೆರೆಗೆ ನಿಮ್ಮನ್ನೆಲ್ಲ ಕರಿತೀವಿ ಸ್ವಾಮಿ ಪೂಜೆಗೆ. ನೀರು ಬಂದ ತಕ್ಷಣ ಅವತ್ತೆಲ್ಲ ತೀರ್ಮಾನ ಮಾಡೋಣ. ಶಾಸಕರು ಹೇಳಿದ್ದಾರೆ, ನಾನು ನಿಂತ್ಕೊಂಡು ಅದನ್ನು ಬಂದ್ ಮಾಡೋಂಥ ಕೆಲಸ ಮಾಡಿಸ್ತೀನಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ, ಮಾಧ್ಯಮ ಮಿತ್ರರು ಹೇಳ್ತಾ ಇದ್ದಾರೆ. ಎಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳು ಸಂಸ್ಕರಿಸಿದ ನೀರು ಏನು ನಡೀತದೆ ಅಂತ ಅವರು ಇಷ್ಟೆಲ್ಲ ಹೇಳ್ತಿದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ತಾವು ಇಲ್ಲ ಸಲ್ಲದ ಆರೋಪವನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ನಾವು ವಿನಂತಿಯಾಗಿ ಕೇಳ್ಕೊಳ್ತಾ ಇದ್ದೀವಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾಗರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಮಸ್ಕಾರ.